ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜೈಲಿನ ಸುತ್ತಮುತ್ತ ಮೊಬೈಲ್ ಜಾಮರ್ ಹಾಕಿದ್ದಾರೆ. ಬಟ್ ಒಳಗಡೆ ಮಾತ್ರ ಎಲ್ಲ ರೀತಿಯಲ್ಲಿ ನೆಟ್ವರ್ಕ್ ಸಿಗುತ್ತೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಅದು ಹೇಗೆ ಸಾಧ್ಯ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಜೈಲೊಳಗಡೆ ಹೇಗೆ ಸಿಗ್ನಲ್ ಸಿಗ್ತಾ ಇದೆ? ಸಾರ್ವಜನಿಕರ ಪ್ರಶ್ನೆ ಇದು. ಜೊತೆಗೆ ರಿಪಬ್ಲಿಕನ್ನ ಪ್ರಶ್ನೆ ಕೂಡ ಇದೆ. ಆಗ್ಲೇ ಒಂದಷ್ಟು ಪ್ರಶ್ನೆಗಳನ್ನ ರಿಪಬ್ಲಿಕನ್ನ ನಿಮ್ಮ ಮುಂದೆ ಇಡ್ತಲ್ಲ, ಆಗ್ಲೂ ನಾವು ಅದನ್ನೇ ಕೇಳ್ತಾ ಇದ್ದಿದ್ದು. ಪರಪ್ಪನ ಅಗ್ರಹಾರ ಸುತ್ತಮುತ್ತ ನೆಟ್ವರ್ಕ್ ಸಿಗಲ್ಲ, ಲೈವ್ ಕೊಡೋಕ್ಕಾಗಲ್ಲ, ಮಾಧ್ಯಮದವರು ಏನು ಕವರೇಜ್ ಮಾಡೋಕ್ಕಾಗಲ್ಲ, ಕಾರಣ ಜಾಮರ್ ಹಾಕಿದ್ದಾರೆ. ಒಳಗಡೆ ಹೇಗೆ ನೆಟ್ವರ್ಕ್ ಸಿಗ್ತಾ ಇದೆ ಇದು ಪ್ರಶ್ನೆ. ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಅವರ ಬೆಂಬಲಿಗರು ಮೊಬೈಲ್ ಬಳಕೆ ಮಾಡಿದ್ದು, ಆ ಫೋಟೋ ಈಗ ಮತ್ತೆ ವಿಡಿಯೋ ಕಾಲ್ ಏನು ಹೊರಗಡೆ ಲೀಕ್ ಆದ ನಂತರ ಈಗ ಸ್ಥಳೀಯರು ಒಂದಷ್ಟು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಅದೇನಂತ ಹೇಳಿದ್ರೆ ಜೈಲಿನ ಒಳಗಡೆ ಮೊಬೈಲ್ ಬಳಕೆ ಆಗ್ತಿದೆ, ಆದರೆ ಹೊರಗಡೆ ಜಾಮರ್ ಹಾಕಿದ್ದಾರೆ. ಇದನ್ನ ಹಲವಾರು ಬಾರಿ ವಿರೋಧಿಸಿದೆಯೋ, ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ನನ್ನ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೀವಿ. ಸರ್, ಈಗ ಜೈಲು ಒಳಗಡೆ ಈ ರೀತಿ ಒಂದು ಮೊಬೈಲನ್ನು ಬಳಕೆ ಮಾಡಿದ್ದಾರೆ, ಫೋಟೋ ವಿಡಿಯೋ ರಿಲೀಸ್ ಆಗ್ತಿದೆ. ಹೊರಗಡೆ ನೀವೆಲ್ಲ ಇಲ್ಲಿದ್ದೀರಿ, ಇಲ್ಲಿ ಮೊಬೈಲ್ಗೆ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಏನು ಹೇಳ್ತೀರಿ? ನಾವು ಪರಪ್ಪನಗ್ರಹಾರ ಜೈಲಿನ ಆವರಣದಲ್ಲಿ ನಾವು ಸ್ಥಳೀಯರು ನಾವು ನಾಗನಾಥಪುರದಲ್ಲಿ ವಾಸ ಮಾಡ್ತಿದ್ದೀವಿ. ಇಡೀ ಇಲ್ಲಿಂದ ಜೈಲಿಂದ ಒಂದು 2 ಕಿಲೋಮೀಟರ್ವರೆಗೂ ಇವರು ಜಾಮರ್ ಪವರ್ನ ಹೆಚ್ಚಿಗೆ ಮಾಡಿ ಯಾರಿಗೂ ನೆಟ್ವರ್ಕ್ ಸಿಗದೆ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ನೆಟ್ವರ್ಕ್ ಸಿಗ್ತಾಯಿಲ್ಲ. ಜೈಲಲ್ಲಿ ಒಳಗಡೆ ಇರುವಂಥವ್ರಿಗೆ ನೆಟ್ವರ್ಕ್ ಸಿಗ್ತಿದೆ. ಇದು ಯಾವ ನ್ಯಾಯ ಅಂತ ನಾವು ಕೇಳ್ತಾ ಇದ್ದೀವಿ ನಾವು. ಮತ್ತು ಈ ಸೆಂಟ್ರಲ್ ಜೈಲ್ ಒಳಗಡೆ ಪ್ರತಿಯೊಂದು ಒಂದು ಸಿಗರೇಟಿಂದ ಹೊಡೆದು ಚಹಾ ಕುಡ್ಕೊಂಡು ಕುಡಿಯೋದು ದರ್ಶನ್ ಅವರ ಸಂಗಡಿಗರೆಲ್ಲ ಸೇರಿ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಈ ನಮ್ಮ ಈ ಕಾನೂನು ವ್ಯವಸ್ಥೆ ಬಗ್ಗೆ ನಮಗೆ ಅನುಮಾನ ಬರ್ತಾ ಇದೆ. ಈ ಗೃಹ ಮಂತ್ರಿಗಳು ಅದ್ರ ಬಗ್ಗೆ ಪರಿಗಣಿಸಿ 7 ಜನ ಯಾರು ಕೆಳಮಟ್ಟದ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿದಾರೋ, ಈ ರೀತಿ ಆದಾಗ ಕೆಳಹಂತದ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡ್ತಾರೆ, ಆದರೆ ಅದಕ್ಕೆ ಕೈ ಜೋಡಿಸೋರು ಸಸ್ಪೆಂಡ್ ಆಗಲ್ಲ. ಅದು ದೊಡ್ಡ ಉನ್ನತ ಅಧಿಕಾರಿಗಳು ಭಾಗಿಯಾಗಿರ್ತಾರೆ, ಅಂಥವ್ರನ್ನ ಸಸ್ಪೆಂಡ್ ಮಾಡಬೇಕು. ಮೊದಲು ಇಲ್ಲೇನಾಗಿದೆ ಅಂದರೆ ನಾವು ಸುಮಾರು 3-4 ಸರಿ ಪ್ರತಿಭಟನೆಗಳು ಮಾಡಿದ್ದೀವಿ. ಯಾವುದೇ ಪ್ರತಿಭಟನೆಗೂ ಇವರು ನಮಗೆ ಸಹಕಾರ ಕೊಡ್ತಿಲ್ಲ. ಮತ್ತೆ ನಾವು ಮತ್ತೆ ಪ್ರತಿಭಟನೆಗಳು ಮಾಡಬೇಕಾಗುತ್ತೆ. ಇವರು ಹೊರಗಡೆ ಇರುವಂಥವ್ರಿಗೆ ಐಷಾರಾಮಿಗೆ ವಿಡಿಯೋ ಕಾಲ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಹೊರಗಡೆ ಇರೋರಿಗೆ ತೊಂದರೆ ಕೊಟ್ಟು ಇವರು ಜಾಮರ್ ಅಳವಡಿಸೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ಈಗ ಜಾಮರ್ ಸುತ್ತಮುತ್ತ ಇದೆ, ಆದರೆ ಜೈಲ್ ಒಳಗಡೆ ಮೊಬೈಲಲ್ಲಿ ವಿಡಿಯೋ ಕಾಲಲ್ಲಿ ಆರಾಮಾಗಿ ಮಾತಾಡ್ತಾ ಇದ್ರು. ಆ ವಿಡಿಯೋ ಕಾಲಲ್ಲಿ ಒಂದು ಸ್ವಲ್ಪ ಕೂಡ ಬ್ಲೀಚ್ ಕೂಡ ಆಗ್ತಾ ಇರಲಿಲ್ಲ, ಇಷ್ಟು ಕ್ಲೀನಾಗಿ ನೆಟ್ವರ್ಕ್ ಸಿಗ್ತಾ ಇದೆ. ನೀವೆಲ್ಲ ಇಲ್ಲಿ ಮೊಬೈಲ್ ಬಳಸೋದಕ್ಕಾಗ್ತಿಲ್ಲ, ಆಂಬುಲೆನ್ಸ್ ಕರೆ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಇಲ್ಲಿ ಹೌದು, ನಮ್ಗೆ ಇಲ್ಲಿ ಆಂಬುಲೆನ್ಸ್ಗೂ ಕರೆ ಮಾಡೋಕ್ಕಾಗ್ತಿಲ್ಲ, ಒಂದು ಕ್ಯಾಬ್ ಬುಕ್ ಮಾಡೋಕ್ಕೂ ಆಗ್ತಿಲ್ಲ. ಮಕ್ಕಳು ಸ್ಕೂಲಿಂದ ಬಂದರೆ ಬರೋದು ಹೋಗೋದು ಗೊತ್ತಾಗ್ತಿಲ್ಲ. ಇದು ಜೈಲು ಅಧಿಕಾರಿ ನಿರ್ಲಕ್ಷ್ಯವೇ ಕಾರಣ ಇದಕ್ಕೆ. ಇದನ್ನು ಗೃಹ ಮಂತ್ರಿಗಳು ಪರಿಶೀಲನೆ ಮಾಡಿ ಅವ್ರು ಕ್ರಮ ತಗೋಬೇಕಾಗುತ್ತೆ. ಅಂದರೆ ಈ ಜಾಮರ್ ಅನ್ನೋದು ಹೊರಗಡೆ ಇರೋರಿಗೆ ಟೆನ್ಷನ್ ಕೊಡೋದಕ್ಕೆ ಇರೋ ಜಾಮರ್ ರೀತಿ ಆಗಿದೆ. ಒಳಗಡೆ ಇರೋರು ಆರಾಮಾಗಿದ್ದಾರೆ, ಒಳಗಡೆ ಇರೋರು ಆರಾಮಾಗಿದ್ದಾರೆ, ಐಷಾರಾಮಿಯಾಗಿದ್ದಾರೆ. ಹೊರಗಡೆ ಇರೋರಿಗೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾಗರಿಕರಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಯಾರಿಗೂ ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ. ಇದೊಂದು ನಮಗೆ ಭಾಳ ತೊಂದರೆ ಆಗಿದೆ. ಇದು ಇಲ್ಲಿನ ಸ್ಥಳೀಯರ ಮಾತು. ಅವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇಲ್ಲಿ ಜೇನೋ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಆರಾಮಾಗಿ ಮಾತಾಡಬೇಕಾದ್ರೆ ಆ ವಿಡಿಯೋದಲ್ಲಿ ನಾವು ಕೂಡ ಗಮನಿಸಿದ್ವಿ, ಒಂಥರ ಬ್ಲೀಚ್ ಕೂಡ ಆಗ್ತಾಯಿಲ್ಲ. ಅಂದರೆ ಹೊರಗಡೆ ಇರೋರಿಗೆ 2 ಕಿಲೋಮೀಟರ್ ಸುತ್ತಮುತ್ತ ನೆಟ್ವರ್ಕ್ ಸಿಗಲ್ಲ. ನಾವು ಇಲ್ಲಿ ಇರುವಂಥ ಸ್ಥಳದಲ್ಲೂ ಕೂಡ ಈಗ ನೆಟ್ವರ್ಕ್ ಇಲ್ಲ ಇಲ್ಲಿ. ಆದರೆ ಒಳಗಡೆ ಇರೋರು ಆರಾಮಾಗಿ ಮೊಬೈಲ್ನ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜೈಲಿನಲ್ಲಿ ಅಳವಡಿಕೆ ಮಾಡಿರುವ ಜಾಮರ್ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆ ಕೊಡೋದಕ್ಕೆ ಅನ್ನೋ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನ ಅಗ್ರಹಾರ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಜೈಲಿನ ಸುತ್ತಮುತ್ತ ಮೊಬೈಲ್ ಜಾಮರ್ ಹಾಕಿದ್ದಾರೆ. ಬಟ್ ಒಳಗಡೆ ಮಾತ್ರ ಎಲ್ಲ ರೀತಿಯಲ್ಲಿ ನೆಟ್ವರ್ಕ್ ಸಿಗುತ್ತೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಅದು ಹೇಗೆ ಸಾಧ್ಯ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಜೈಲೊಳಗಡೆ ಹೇಗೆ ಸಿಗ್ನಲ್ ಸಿಗ್ತಾ ಇದೆ? ಸಾರ್ವಜನಿಕರ ಪ್ರಶ್ನೆ ಇದು. ಜೊತೆಗೆ ರಿಪಬ್ಲಿಕನ್ನ ಪ್ರಶ್ನೆ ಕೂಡ ಇದೆ. ಆಗ್ಲೇ ಒಂದಷ್ಟು ಪ್ರಶ್ನೆಗಳನ್ನ ರಿಪಬ್ಲಿಕನ್ನ ನಿಮ್ಮ ಮುಂದೆ ಇಡ್ತಲ್ಲ, ಆಗ್ಲೂ ನಾವು ಅದನ್ನೇ ಕೇಳ್ತಾ ಇದ್ದಿದ್ದು. ಪರಪ್ಪನ ಅಗ್ರಹಾರ ಸುತ್ತಮುತ್ತ ನೆಟ್ವರ್ಕ್ ಸಿಗಲ್ಲ, ಲೈವ್ ಕೊಡೋಕ್ಕಾಗಲ್ಲ, ಮಾಧ್ಯಮದವರು ಏನು ಕವರೇಜ್ ಮಾಡೋಕ್ಕಾಗಲ್ಲ, ಕಾರಣ ಜಾಮರ್ ಹಾಕಿದ್ದಾರೆ. ಒಳಗಡೆ ಹೇಗೆ ನೆಟ್ವರ್ಕ್ ಸಿಗ್ತಾ ಇದೆ ಇದು ಪ್ರಶ್ನೆ. ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಅವರ ಬೆಂಬಲಿಗರು ಮೊಬೈಲ್ ಬಳಕೆ ಮಾಡಿದ್ದು, ಆ ಫೋಟೋ ಈಗ ಮತ್ತೆ ವಿಡಿಯೋ ಕಾಲ್ ಏನು ಹೊರಗಡೆ ಲೀಕ್ ಆದ ನಂತರ ಈಗ ಸ್ಥಳೀಯರು ಒಂದಷ್ಟು ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಅದೇನಂತ ಹೇಳಿದ್ರೆ ಜೈಲಿನ ಒಳಗಡೆ ಮೊಬೈಲ್ ಬಳಕೆ ಆಗ್ತಿದೆ, ಆದರೆ ಹೊರಗಡೆ ಜಾಮರ್ ಹಾಕಿದ್ದಾರೆ. ಇದನ್ನ ಹಲವಾರು ಬಾರಿ ವಿರೋಧಿಸಿದೆಯೋ, ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ನನ್ನ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ತೀವಿ. ಸರ್, ಈಗ ಜೈಲು ಒಳಗಡೆ ಈ ರೀತಿ ಒಂದು ಮೊಬೈಲನ್ನು ಬಳಕೆ ಮಾಡಿದ್ದಾರೆ, ಫೋಟೋ ವಿಡಿಯೋ ರಿಲೀಸ್ ಆಗ್ತಿದೆ. ಹೊರಗಡೆ ನೀವೆಲ್ಲ ಇಲ್ಲಿದ್ದೀರಿ, ಇಲ್ಲಿ ಮೊಬೈಲ್ಗೆ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಏನು ಹೇಳ್ತೀರಿ? ನಾವು ಪರಪ್ಪನಗ್ರಹಾರ ಜೈಲಿನ ಆವರಣದಲ್ಲಿ ನಾವು ಸ್ಥಳೀಯರು ನಾವು ನಾಗನಾಥಪುರದಲ್ಲಿ ವಾಸ ಮಾಡ್ತಿದ್ದೀವಿ. ಇಡೀ ಇಲ್ಲಿಂದ ಜೈಲಿಂದ ಒಂದು 2 ಕಿಲೋಮೀಟರ್ವರೆಗೂ ಇವರು ಜಾಮರ್ ಪವರ್ನ ಹೆಚ್ಚಿಗೆ ಮಾಡಿ ಯಾರಿಗೂ ನೆಟ್ವರ್ಕ್ ಸಿಗದೆ ಮಾಡಿದ್ದಾರೆ.
ಇಲ್ಲಿ ಸ್ಥಳೀಯರಿಗೆ ಯಾರಿಗೂ ನೆಟ್ವರ್ಕ್ ಸಿಗ್ತಾ ಇಲ್ಲ. ಜೈಲಲ್ಲಿ ಒಳಗಡೆ ಇರುವಂಥವ್ರಿಗೆ ನೆಟ್ವರ್ಕ್ ಸಿಗ್ತಿದೆ. ಇದು ಯಾವ ನ್ಯಾಯ ಅಂತ ನಾವು ಕೇಳ್ತಾ ಇದ್ದೀವಿ ನಾವು. ಮತ್ತು ಈ ಸೆಂಟ್ರಲ್ ಜೈಲ್ ಒಳಗಡೆ ಪ್ರತಿಯೊಂದು ಒಂದು ಸಿಗರೇಟಿಂದ ಹೊಡೆದು ಚಹಾ ಕುಡ್ಕೊಂಡು ಕುಡಿಯೋದು ದರ್ಶನ್ ಅವರ ಸಂಘಟಕರೆಲ್ಲ ಸೇರಿ ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಈ ನಮ್ಮ ಈ ಕಾನೂನು ವ್ಯವಸ್ಥೆ ಬಗ್ಗೆ ನಮಗೆ ಅನುಮಾನ ಬರ್ತಾ ಇದೆ. ಈ ಗೃಹ ಮಂತ್ರಿಗಳು ಅದ್ರ ಬಗ್ಗೆ ಪರಿಗಣಿಸಿ 7 ಜನ ಯಾರು ಕೆಳಮಟ್ಟದ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿದಾರೋ, ಈ ರೀತಿ ಆದಾಗ ಕೆಳಹಂತದ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಆದರೆ ಅದಕ್ಕೆ ಕೈ ಜೋಡಿಸೋರು ಸಸ್ಪೆಂಡ್ ಆಗಲ್ಲ. ಅದು ದೊಡ್ಡ ಉನ್ನತ ಅಧಿಕಾರಿಗಳು ಭಾಗಿಯಾಗಿರ್ತಾರೆ, ಅಂಥವ್ರನ್ನ ಸಸ್ಪೆಂಡ್ ಮಾಡಬೇಕು ಮೊದಲು. ಇಲ್ಲೇನಾಗಿದೆ ಅಂದರೆ ನಾವು ಸುಮಾರು 3-4 ಸಾರಿ ಪ್ರತಿಭಟನೆಗಳು ಮಾಡಿದ್ದೀವಿ. ಯಾವುದೇ ಪ್ರತಿಭಟನೆಗೂ ಇವರು ನಮಗೆ ಸಹಕಾರ ಕೊಡ್ತಿಲ್ಲ. ಮತ್ತೆ ನಾವು ಪ್ರತಿಭಟನೆಗಳು ಮಾಡಬೇಕಾಗುತ್ತೆ. ಇವರು ಹೊರಗಡೆ ಇರುವಂಥವ್ರಿಗೆ ಐಷಾರಾಮಿಗೆ ವಿಡಿಯೋ ಕಾಲ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಹೊರಗಡೆ ಇರೋರಿಗೆ ತೊಂದರೆ ಕೊಟ್ಟು ಇವರು ಜಾಮರ್ ಅಳವಡಿಸೋದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈಗ ಜಾಮರ್ ಸುತ್ತಮುತ್ತ ಇದೆ, ಆದರೆ ಜೈಲ್ ಒಳಗಡೆ ಮೊಬೈಲಲ್ಲಿ ವಿಡಿಯೋ ಕಾಲಲ್ಲಿ ಆರಾಮಾಗಿ ಮಾತಾಡ್ತಾ ಇದ್ರು. ಆ ವಿಡಿಯೋ ಕಾಲಲ್ಲಿ ಒಂದು ಸ್ವಲ್ಪ ಕೂಡ ಬ್ಲೀಚ್ ಕೂಡ ಆಗ್ತಾ ಇರಲಿಲ್ಲ. ಇಷ್ಟು ಕ್ಲೀನಾಗಿ ನೆಟ್ವರ್ಕ್ ಸಿಗ್ತಾ ಇದೆ. ನೀವೆಲ್ಲ ಇಲ್ಲಿ ಮೊಬೈಲ್ ಬಳಸೋದಕ್ಕಾಗ್ತಿಲ್ಲ, ಆಂಬುಲೆನ್ಸ್ ಕರೆ ಮಾಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ರಿ. ಇಲ್ಲಿ ಹೌದು, ನಮಗೆ ಇಲ್ಲಿ ಆಂಬುಲೆನ್ಸ್ಗೂ ಕರೆ ಮಾಡೋಕ್ಕಾಗ್ತಿಲ್ಲ, ಒಂದು ಕ್ಯಾಬ್ ಬುಕ್ ಮಾಡೋಕ್ಕೂ ಆಗ್ತಿಲ್ಲ. ಮಕ್ಕಳು ಸ್ಕೂಲಿಂದ ಬಂದರೆ ಬರೋದು ಹೋಗೋದು ಗೊತ್ತಾಗ್ತಿಲ್ಲ. ಇದು ಜೈಲು ಅಧಿಕಾರಿ ನಿರ್ಲಕ್ಷ್ಯವೇ ಕಾರಣ ಇದಕ್ಕೆ. ಇದನ್ನು ಗೃಹ ಮಂತ್ರಿಗಳು ಪರಿಶೀಲನೆ ಮಾಡಿ ಅವ್ರು ಕ್ರಮ ತಗೋಬೇಕಾಗುತ್ತೆ. ಅಂದರೆ ಈ ಜಾಮರ್ ಅನ್ನೋದು ಹೊರಗಡೆ ಇರೋರಿಗೆ ಟೆನ್ಷನ್ ಕೊಡೋದಕ್ಕೆ ಇರೋರು ಜಾಮರ್ ರೀತಿ ಆಗಿದೆ. ಒಳಗಡೆ ಇರೋರು ಆರಾಮಾಗಿದ್ದಾರೆ. ಹೊರಗಡೆ ಇರೋರು ಆರಾಮಾಗಿದ್ದಾರೆ, ಐಷಾರಾಮಾಗಿದ್ದಾರೆ. ಹೊರಗಡೆ ಇರೋರಿಗೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾಗರಿಕರಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಯಾರಿಗೂ ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ. ಇದೊಂದು ನಮಗೆ ಭಾಳ ತೊಂದರೆ ಆಗಿದೆ. ಇದು ಇಲ್ಲಿನ ಸ್ಥಳೀಯರ ಮಾತು. ಅವ್ರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇಲ್ಲಿ ಜೇನೋ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಆರಾಮಾಗಿ ಮಾತಾಡಬೇಕಾದ್ರೆ ಆ ವಿಡಿಯೋದಲ್ಲಿ ನಾವು ಕೂಡ ಗಮನಿಸಿದ್ವಿ, ಒಂಥರ ಬ್ಲೀಚ್ ಕೂಡ ಆಗ್ತಾಯಿಲ್ಲ. ಅಂದರೆ ಹೊರಗಡೆ ಇರೋರಿಗೆ 2 ಕಿಲೋಮೀಟರ್ ಸುತ್ತಮುತ್ತ ನೆಟ್ವರ್ಕ್ ಸಿಗಲ್ಲ. ನಾವು ಇಲ್ಲಿ ಇರುವಂಥ ಸ್ಥಳದಲ್ಲೂ ಕೂಡ ಈಗ ನೆಟ್ವರ್ಕ್ ಇಲ್ಲ ಇಲ್ಲಿ. ಆದರೆ ಒಳಗಡೆ ಇರೋರು ಆರಾಮಾಗಿ ಮೊಬೈಲ್ನ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಜೈಲಿನಲ್ಲಿ ಅಳವಡಿಕೆ ಮಾಡಿರುವ ಜಾಮರ್ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆ ಕೊಡೋದಕ್ಕೆ ಅನ್ನೋ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ನಗರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ, ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.